ಆರ್ ಮತ್ತು ಆರ್-ಸಿ-ಬಿ ನಡುವಿನ ಪಂದ್ಯದಲ್ಲಿ ಸೃಷ್ಟಿಯಾದ ಕೆಲವೊಂದಿಷ್ಟು ದಾಖಲೆಗಳನ್ನು ನಾವೀಗ ನೋಡೋಣ ಸ್ನೇಹಿತರೆ. ಇದು ಬರೀ ದಾಖಲೆ ಅಷ್ಟೇ, ಯಾವುದೇ ರೀತಿಯಾದಂಥ ಹೈಲೈಟ್ಸ್ ಅಲ್ಲ, ಮ್ಯಾಚ್ ರಿವ್ಯೂ ಅಲ್ಲ ಸ್ನೇಹಿತರೆ, ಬರೀ ರೆಕಾರ್ಡ್ಸ್. ನಮಸ್ಕಾರ ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬೆಲ್ ಗಂಟೆಯನ್ನು ಹೊಡ್ರಿ ಅಂತ ಹೇಳ್ಕೊಂಡು ಇದೀಗ ನ್ಯೂಸ್ಗೆ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ ಸ್ನೇಹಿತರೆ, ನಮಗೆ ಗೊತ್ತೈತಿ ಆರ್ ಜೊತೆಗೆ ಆಡೋ ಮುಂದಾಗ ಆರ್-ಸಿ-ಬಿ ಗ್ರೀನ್ ಜರ್ಸಿಯನ್ನು ಧರಿಸಿಕೊಂಡು ಆಟವನ್ನು ಆಡ್ತು ಸ್ನೇಹಿತರೆ. ನಾನು ಈಗ ನೋಡೋಕೆ ಹೋಗ್ತಾ ಇರೋದು ಆರ್-ಸಿ-ಬಿ ಗ್ರೀನ್ ಜರ್ಸಿಯನ್ನು ಧರಿಸಿಕೊಂಡು ಯಾವ್ಯಾವ ಟೈಮಲ್ಲಿ ವಿನ್ ಆಗೈತಿ ಅಂತ ಹೇಳ್ಕೊಂಡು ನಾವೀಗ ನೋಡ್ಕೋತಾ ಹೋದ್ರೆ ಸ್ನೇಹಿತರೆ, ಮೊದಲನೇದಾಗಿ 2011ರಲ್ಲಿ ಗೆದ್ದಿತ್ತು ಸ್ನೇಹಿತರೆ. KTK ವಿರುದ್ಧ 2011ರಲ್ಲಿ ಗೆದ್ದಿತ್ತು. ಅದು ಆದ ನಂತರ 2016ರಲ್ಲಿ ಗುಜರಾತ್ ಲಯನ್ಸ್ ಜೊತೆಗೆ ಗೆದ್ದಿತ್ತು ಸ್ನೇಹಿತರೆ. ಅದಾದ ನಂತರ 2022ರಲ್ಲಿ SRH ವಿರುದ್ಧ, ಅದು ಆದ ನಂತರ 2023ರಲ್ಲಿ RR ವಿರುದ್ಧ, 2025ರಲ್ಲಿ ಇದೀಗ ರೀಸೆಂಟಾಗಿ RR ವಿರುದ್ಧನೇ ಸ್ನೇಹಿತರೆ. ಟೋಟಲ್ ಆಗಿ 5 ಬಾರಿ ನಮ್ಮ ಆರ್-ಸಿ-ಬಿ ಗ್ರೀನ್ ಜರ್ಸಿಯನ್ನು ಧರಿಸಿಕೊಂಡು ವಿನ್ ಆಗಿದೆ ಅಂತಲೇ ಹೇಳ್ಬೋದು. ಅದು ಆದ ನಂತರ ಸ್ನೇಹಿತರೆ, ನಮಗೆ ಗೊತ್ತಿರ್ಬೋದು, ನಮ್ಮ ಕಿಂಗ್ ಕೊಹ್ಲಿ ಅವರು ಹಾಫ್ ಸೆಂಚುರಿಯನ್ನು ಹೊಡೆದು ಗೆದ್ದು ಬಿಗಿದ್ರು ಸ್ನೇಹಿತರೆ. ಅದರಲ್ಲಿ ಇದು 2025ರಲ್ಲಿ 3ನೇ ಹಾಫ್ ಸೆಂಚುರಿ ಆಗಿ ಹೊರಹೊಮ್ಮಿದ್ರು ಸ್ನೇಹಿತರೆ. ಇದು ಆದ ನಂತರ ಇದೀಗ T20 ಇತಿಹಾಸದಲ್ಲಿ ಒಂದು ದಾಖಲೆ ನಿರ್ಮಿಸಿದ್ರು ಸ್ನೇಹಿತರೆ. ಯಾವ ದಾಖಲೆ ಅಂತ ನೋಡ್ಕೊಂಡು ಹೋಗೋದಾದರೆ, ವಿರಾಟ್ ಕೊಹ್ಲಿ ಅವರು ಇದೀಗ 100ನೇ T20 ಹಾಫ್ ಸೆಂಚುರಿಯನ್ನು ಹೊಡೆದು ರೆಕಾರ್ಡ್ನ ಅವ್ರ ಹೆಸರಲ್ಲಿ ಇಟ್ಕೊಂಡ್ಬಿಟ್ರು ಸ್ನೇಹಿತರೆ. ಇದೀಗ 100 ಹಾಫ್ ಸೆಂಚುರಿಗಳನ್ನು ಪೂರೈಸಿಬಿಟ್ರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದೀಗ ಇದು ಕೂಡ ಮೊದಲನೇ ಭಾರತೀಯನಾಗಿ ಹೊರಹೊಮ್ತಾರೆ ಇವರು. ಇದುವರೆಗೂ ಕೂಡ ಇಷ್ಟು ಯಾರೂ ಹೊಡೆದೇ ಇಲ್ಲ ಸ್ನೇಹಿತರೆ. ಇದು ಭಾರತೀಯ ಆಯಿತು. ಇನ್ನು ಜಗತ್ತಲ್ಲಿ ನೋಡ್ಕೊತಾ ಹೋದ್ರೆ ಸ್ನೇಹಿತರೆ, T20ಯಲ್ಲಿ ಡೇವಿಡ್ ವಾರ್ನರ್ ಅವರು ಟಾಪಲ್ಲಿ ಬರ್ತಾರೆ ಸ್ನೇಹಿತರೆ. ಅವರು ಟೋಟಲ್ ಆಗಿ 108 ಹಾಫ್ ಸೆಂಚುರಿಗಳನ್ನು ಹೊಡೆದಾರ ಸ್ನೇಹಿತರೆ. ಇದೀಗ ಇವರು ವಿರಾಟ್ ಕೊಹ್ಲಿ ಅವರು 100 ಹೊಡೆದಿದ್ದಾರಲ್ಲ, ಇನ್ನೂ ಕೇವಲ 8 ಉಳಿದ ಸ್ನೇಹಿತರೆ. ಅದನ್ನು ಹೊಡೆದ್ಬಿಟ್ರೆ ಇವರು ಟಾಪಲ್ಲಿ ಬರ್ತಾರೆ. ಇನ್ನು ಇವ್ರು ಏನಾದರೂ ಹೊಡಿಬೇಕಾಗಿತ್ತು ಅಂದರೆ IPLನಲ್ಲಿ ಅಷ್ಟೇ ಸ್ನೇಹಿತರೆ. ಯಾಕಪ್ಪ ಅಂದರೆ ಇವರು T20ಗೆ ಸ್ಟಾರ್ಟ್ ಕೊಟ್ಟಿದ್ದಾರೆ. ಡೇವಿಡ್ ವಾರ್ನರ್ ಅವರು ಕೂಡ ಆಲ್ಮೋಸ್ಟ್ ಆಲ್ ಕತೆ ಮುಗಿದಿದೆ ಅಂತಲೇ ಹೇಳ್ಬೋದು. ಅದು ಆದ ನಂತರ ಇದೀಗ ಆರ್-ಸಿ-ಬಿ ಪರ ಹೆಚ್ಚು ರನ್ಗಳನ್ನ ಕಲೆ ಹಾಕಿದವರು ಅಂತ ನೋಡ್ಕೊತ ಹೋಗೋದಾದ್ರೆ ಸ್ನೇಹಿತರೆ, 1000ಕ್ಕಿಂತ ಹೆಚ್ಚು ರನ್ಗಳನ್ನ ನೋಡ್ಕೊತ ಹೋಗೋದಾದ್ರೆ ಸ್ನೇಹಿತರೆ, ನಮ್ಮ ದೇವದತ್ ಪಡಿಕ್ಕಲ್ ಅವರು ಇದೀಗ ಸ್ನೇಹಿತರೆ 2ನೇ ಅತಿ ಹೆಚ್ಚು ರನ್ ಗೆಟ್ಟರ್ ಆಗಿ ಹೊರಹೊಮ್ತಾರೆ ಸ್ನೇಹಿತರೆ ಆರ್-ಸಿ-ಬಿ ಪರ. ಇದೀಗ ಯಾಕೆ ಮೊದಲನೇ ಸ್ಥಾನದಲ್ಲಿ ನಮಗೆ ಗೊತ್ತು, ನಮ್ಮ ವಿರಾಟ್ ಕೊಹ್ಲಿ ಅವರು ಸ್ನೇಹಿತರೆ. ಇವರು 8676 ರನ್ಗಳನ್ನ ಕಲೆ ಹಾಕಿದ್ದಾರೆ ನಮ್ಮ ಆರ್-ಸಿ-ಬಿ ಪರ. ಇದು ಆದ ನಂತರ ಸೆಕೆಂಡಲ್ಲೇ ಬರೋರೇ ನಮ್ಮ ಇಂಡಿಯನ್ ಬ್ಯಾಟ್ಸ್ಮನ್ ಅಂತ ನೋಡ್ಕೊತ ಹೋಗೋದಾದ್ರೆ, ಬಟ್ ಫಾರಿನರ್ಸ್ ಇದ್ದಾರೆ ಸ್ನೇಹಿತರೆ. ಬಟ್ ಇಂಡಿಯನ್ ಬ್ಯಾಟ್ಸ್ಮನ್ಗಳಿಗೆ ನಾನು ಅಷ್ಟೇ ನೋಡೋಕೆ ಹೋಗ್ತಾ ಇದ್ದೀನಿ. ಇಂಡಿಯನ್ ಬ್ಯಾಟ್ಸ್ಮನ್ ನಮ್ಮ ದೇವದತ್ ಪಡಿಕ್ಕಲ್ ಅವರು ಬರ್ತಾರೆ ಸ್ನೇಹಿತರೆ. ಇವರು ಟೋಟಲ್ ಆಗಿ 1000 ರನ್ಗಳನ್ನ ಇದೀಗ ದಾಟಿದ್ದಾರೆ. 1003 ರನ್ಗಳನ್ನ ಆರ್-ಸಿ-ಬಿ ಪರ ಇವರು ಕಲೆ ಹಾಕಿ 2ನೇ ಅತಿ ಹೆಚ್ಚು ರನ್ ಗೆಟ್ಟರಾಗಿ ಹೊರಹೊಮ್ತಾರೆ ಸ್ನೇಹಿತರೆ, ಅದು ಇಂಡಿಯನ್ಸ್ ಆಗಿ. ಇದೀಗ ನಾವು ಏನದು T20 ಇತಿಹಾಸದಲ್ಲಿ ನೋಡ್ಕೊಂಡ್ವಿ ಹಾಫ್ ಸೆಂಚುರಿಯನ್ನು. ಇನ್ನು ಬರೀ IPLನಲ್ಲಿ ನೋಡ್ಕೊತ ಹೋಗೋದಾದ್ರೆ ಸ್ನೇಹಿತರೆ, ಹಾಫ್ ಸೆಂಚುರಿಗಳನ್ನು ಈಗ ವಿರಾಟ್ ಕೊಹ್ಲಿ ಅವರು ಕೂಡ 66 ಹಾಫ್ ಸೆಂಚುರಿಗಳಿದ್ದಾವೆ ಸ್ನೇಹಿತರೆ. ನಮ್ಮ ವಾರ್ನರ್ ಅವರು ಕೂಡ 66 ಹಾಫ್ ಸೆಂಚುರಿಗಳಿದ್ದಾವೆ. ಇನ್ನು ಇವರು ರೆಕಾರ್ಡನ್ನು ಮುರಿಯೋದು ಏನು ಸಾಧ್ಯ ಏನಲ್ಲ, ಈಸಿನೇ ಐತಿ ಸ್ನೇಹಿತರೆ. ಯಾಕಂದರೆ ವಾರ್ನರ್ ಅವ್ರದ್ದು ಗೊತ್ತು ನಮಗೆ, ವಿರಾಟ್ ಕೊಹ್ಲಿ ಅವರು ಇದೀಗ ಆಡಕತ್ತಾರ. ಇನ್ನು ಕ್ಯಾಚಸ್ಗಳ ಬಗ್ಗೆ ನೋಡ್ಕೊತ ಹೋಗೋದಾದ್ರೆ ಸ್ನೇಹಿತರೆ, IPL ಇತಿಹಾಸದಲ್ಲಿ ಯಾರು ಹೆಚ್ಚು ಕ್ಯಾಚ್ಗಳನ್ನು ಹಿಡಿದಿದ್ದಾರೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ನಮ್ಮ ವಿರಾಟ್ ಕೊಹ್ಲಿ ಅವರೇ ಸ್ನೇಹಿತರೆ ಟಾಪಲ್ಲಿರೋದು. ಟೋಟಲ್ ಆಗಿ 116 ಬಾರಿ ಕ್ಯಾಚ್ಗಳನ್ನು ಹಿಡಿದಿದ್ದಾರೆ. ಅದು ಆದ ನಂತರ ಸೆಕೆಂಡಲ್ಲಿ ನೋಡಿ, ಇವರು ಯಾವಾಗ ಆಡಿದ್ದಾರೆ ಏನು ಅಂತ ಗೊತ್ತಿಲ್ಲ, ಸುರೇಶ್ ರೈನಾ ಅವರು 109 ಸಲ ಕ್ಯಾಚ್ಗಳನ್ನು ಹಿಡಿದಿದ್ದಾರೆ. ಅದು ಆದ ನಂತರ ಜಡೇಜಾ ಅವರು 106 ಸಲ ಕ್ಯಾಚ್ಗಳನ್ನು ಹಿಡಿದಿದ್ದಾರೆ ಸ್ನೇಹಿತರೆ. ಇದಾಗಿತ್ತು ನನಗೆ ಗೊತ್ತಿದ್ದಂತಹ ರೆಕಾರ್ಡ್ಗಳು ಸ್ನೇಹಿತರೆ. ನಿಮಗೆ ಯಾವುದಾದ್ರೂ ರೆಕಾರ್ಡ್ಗಳು ಗೊತ್ತಿದ್ದರೆ ದಯಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ಸಿಗೋಣ.